2026ರಲ್ಲಿ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಓಪನ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅಥವಾ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಕೆಳಗಡೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತಿದೆಯಲ್ಲ, ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆಯಲ್ಲ, ನೀವು ಮೊಬೈಲ್ ನಂಬರ್ಲಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ಲಿಂದ ಬೇಡ ಅಂತಂದ್ರೆ ಕೆಳಗಡೆ ಸೈನ್ ಅಪ್ ವಿತ್ ಇಮೇಲ್ ಅಂತಿದೆಯಲ್ಲ, ಸೈನ್ ಅಪ್ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನಿಮ್ ಜಿಮೇಲ್ ಇಂದ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಾನು ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಮೊಬೈಲ್ ನಂಬರ್ ಲಿಂದ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀನಿ. ಇಲ್ಲಿ ಮೊಬೈಲ್ ನಂಬರ್ ಅಂತಿದ್ದಲ್ಲಿ ನಿಮ್ ಫುಲ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ವಾಟ್ಸ್ಆಪ್ ಇತ್ತಂದ್ರೆ ವಾಟ್ಸ್ಆಪ್ ಬಂದಿರುತ್ತೆ, ವಾಟ್ಸ್ಆಪ್ ಇಲ್ಲ ಅಂದ್ರೆ ನಾರ್ಮಲ್ ಮೆಸೇಜ್ ಬಂದಿರುತ್ತೆ. OTP ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ರಿಯೇಟ್ ಎ ಪಾಸ್ವರ್ಡ್ ಅಂತಿದೆಯಲ್ಲ, ನೀವು ಒಂದು ಹೊಸ ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ. ನಿಮ್ಗೆ ಇಷ್ಟ ಇರೋ ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ. ಉದಾಹರಣೆಗೆ ಪಾಸ್ವರ್ಡ್ ಹೇಗಿರ್ಬೇಕಂದ್ರೆ ಹೆಸರು, ನಂಬರ್, ಸಿಂಬಲ್ ಇವು 3 ಮಿಕ್ಸ್ ಇರಲಿ, ಸ್ಟ್ರಾಂಗ್ ಇರುತ್ತೆ ಪಾಸ್ವರ್ಡ್. ಈ ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ಸೈಡ್ ಅಲ್ಲಿ ಬರ್ಕೊಳ್ಳಿ, ಯಾಕಂದ್ರೆ ಇದು ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ಬೇಕಾದ್ರೆ ಬೇಕಾಗುತ್ತೆ. ಒಮ್ಮೆ ಇಲ್ಲಿ ಫುಲ್ ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ಮೇಲಗಡೆ ತೆಳಗಡೆ ಸ್ಕ್ರೋಲ್ ಮಾಡಿ. ಡೇಟ್ ಆಫ್ ಬರ್ತ್ ಚೇಂಜ್ ಆಗುತ್ತೆ. ನಿಮ್ಗೆ ಯಾವ ಡೇಟ್ ಆಫ್ ಬರ್ತ್ ಬೇಕಾಗಿರುತ್ತೋ ಅದನ್ನ ವರ್ಷ, ಮಂತ್, ಡೇ ಇವು 3 ಸೆಲೆಕ್ಟ್ ಮಾಡಿ. ಮೇಲಗಡೆ ತೆಳಗಡೆ ಸ್ಕ್ರೋಲ್ ಮಾಡಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ತೆಳಗಡೆ ಸೆಟ್ ಅಂತಿದೆಯಲ್ಲ, ಸೆಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗುತ್ತೆ. ಇವಾಗ ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಇವಾಗ ತೋರಿಸಿದ ನಂತರ ತೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫುಲ್ ನೇಮ್ ಅಂತಿದೆಯಲ್ಲ, ಫುಲ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರು ಎಂಟ್ರಿ ಮಾಡಿ. ನಿಮ್ಮ ಹೆಸರು ಫುಲ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ತೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಂತು ನೋಡಿ. ನಿಮ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಇನ್ಸ್ಟಾಗ್ರಾಮ್ ಕೊಟ್ಟದ್ದೇ ಇರ್ಲ ಅಂತಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಕೊಟ್ಟದ್ ಬೇಡ ಅಂತಂದ್ರೆ ಅದನ್ನ ಎಡಿಟ್ ಮಾಡಿ, ನಿಮ್ಗೆ ಬೇಕಾಗಿದ್ದ ತರ ಎಡಿಟ್ ಮಾಡಿ. ಎಡಿಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ ಇನ್ಸ್ಟಾಗ್ರಾಮ್ ಫೋಟೋ ಇಡಬೇಕಂತಂದ್ರೆ ಕೆಳಗಡೆ ಯಾಡ್ ಪಿಕ್ಚರ್ ಅಂತಿದೆಯಲ್ಲ, ಯಾಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಗ್ಯಾಲರಿ ಅಂತಿದೆಯಲ್ಲ, ಇವಾಗ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ ಗ್ಯಾಲರಿಯಲ್ಲಿ ಬೇಕಿರೋ ಫೋಟೋ ಒಂದು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಡನ್ ಅಂತ ಕ್ಲಿಕ್ ಮಾಡಿ. ನಿಮ್ ಇನ್ಸ್ಟಾಗ್ರಾಮ್ ಫೋಟೋ ಸೆಟ್ ಆಗುತ್ತೆ. ಇವಾಗ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಯ್ತು ನೋಡಿ. ಈ ತರ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡೋದು. ಈ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡಿದಕ್ಕೆ.